ಶಾಲೆ ಉತ್ತಮೇಶ್ವರ ಶಾಲೆಯಲ್ಲಿ 7ನೇ ತರಗತಿಯನ್ನು ಓದುತ್ತಿದ್ದೇವೆ. ಇಂದು ನಾವು ಮಾನವನ ಹೃದಯದ ಕಾರ್ಯವನ್ನು ವಿವರಿಸುತ್ತೇವೆ. ಹೃದಯದಲ್ಲಿ 4 ಕೋಣೆಗಳಿರುತ್ತದೆ. 2 ಹೃತ್ಕರ್ಣಗಳು, 2 ಹೃತ್ಕುಕ್ಷಿಗಳು. ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ. ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ. ಊರ್ಧ್ವ ಅಭಿಧಮನಿ. ಶ್ವಾಸಕೋಶಕ್ಕೆ ಅಶುದ್ಧ ರಕ್ತವನ್ನು ತಲುಪಿಸುವುದು ಪಲ್ಮನರಿ ಅಪಧಮನಿ. ಶ್ವಾಸಕೋಶದಿಂದ ಶುದ್ಧ ರಕ್ತವನ್ನು ಹೃದಯಕ್ಕೆ ತಲುಪಿಸುವುದು ಪಲ್ಮನರಿ ಅಭಿಧಮನಿ. ದೇಹದ ಎಲ್ಲಾ ಭಾಗಗಳಿಗೆ ಶುದ್ಧ ರಕ್ತವನ್ನು ತಲುಪಿಸುವುದು ಮಹಾ ಅಪಧಮನಿ. ಹೃತ್ಕರ್ಣಗಳು ರಕ್ತವನ್ನು ಸ್ವೀಕರಿಸುತ್ತದೆ. ಹೃತ್ಕುಕ್ಷಿಗಳು ರಕ್ತವನ್ನು ಪಂಪ್ ಮಾಡುತ್ತದೆ. ಕವಾಟಗಳು ಹೃತ್ಕುಕ್ಷಿಯು ರಕ್ತವನ್ನು ಪಂಪ್ ಮಾಡುವಾಗ ಹೃತ್ಕರ್ಣಕ್ಕೆ ಹಿಮ್ಮುಖವಾಗಿ ಚಲಿಸದಂತೆ ತಡೆಯುತ್ತದೆ. ದೇಹದ ಎಲ್ಲಾ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಊರ್ಧ್ವ ಅಭಿಧಮನಿಯ ಮೂಲಕ ಬಲ ಹೃತ್ಕರ್ಣವನ್ನು ತಲುಪುತ್ತದೆ. ಬಲ ಹೃತ್ಕರ್ಣದಲ್ಲಿ ಸಂಕುಚನಗೊಂಡು ಬಲ ಹೃತ್ಕುಕ್ಷಿಯನ್ನು ತಲುಪುತ್ತದೆ. ಬಲ ಹೃತ್ಕುಕ್ಷಿಯು ಸಂಕುಚನಗೊಂಡು ಪಲ್ಮನರಿ ಅಪಧಮನಿಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವು ಶ್ವಾಸಕೋಶವನ್ನು ತಲುಪುತ್ತದೆ. ಶ್ವಾಸಕೋಶದಲ್ಲಿ ರಕ್ತವು ಶುದ್ಧೀಕರಣಗೊಂಡು ಪಲ್ಮನರಿ ಅಭಿಧಮನಿಯ ಮೂಲಕ ರಕ್ತವು ಎಡ ಹೃತ್ಕರ್ಣವನ್ನು ತಲುಪುತ್ತದೆ. ಎಡ ಹೃತ್ಕರ್ಣವು ಸಂಕುಚನಗೊಂಡು ರಕ್ತವು ಎಡ ಹೃತ್ಕುಕ್ಷಿಯನ್ನು ತಲುಪುತ್ತದೆ. ಎಡ ಹೃತ್ಕುಕ್ಷಿಯು ಸಂಕುಚನಗೊಂಡು ಮಹಾ ಅಪಧಮನಿಯ ಮೂಲಕ ಶುದ್ಧ ರಕ್ತವು ದೇಹದ ಎಲ್ಲ ಜೀವಕೋಶಗಳನ್ನು ತಲುಪುತ್ತದೆ. ಹೃತ್ಕುಕ್ಷಿಯಲ್ಲಿರುವ ಶುದ್ಧ ರಕ್ತ ಮತ್ತು ಅಶುದ್ಧ ರಕ್ತ ಮಿಶ್ರಣವಾಗದಂತೆ ಸೆಪ್ಟಮ್ ತಡೆಯುತ್ತದೆ. ಈ ರೀತಿ ಹೃದಯವು ಕಾರ್ಯವನ್ನು ನಿರ್ವಹಿಸುತ್ತದೆ. ಎಲ್ಲರಿಗೂ ಧನ್ಯವಾದಗಳು.